How can I trust God for my material needs while keeping my focus on deepening my relationship with Jesus? ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್ ಸಿಸ್ಟರ್. ನನಗೊಂದು ಕ್ವೆಶನ್ ಇತ್ತು, ಏನಂದರೆ ಅಂದರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ, ಪ್ಲಸ್ ನನಗೂ ಆ ಡೌಟ್ ಇತ್ತು, ಅದರಿಂದ ನಾನು ಕೇಳ್ತಿದ್ದೆ. ಇವಾಗ ವರ್ಡ್ ಆಫ್ ಗಾಡ್, ದೇವ್ರ ವಾಕ್ಯಕ್ಕೆ ಪವರ್ ಇದೆ. ನಾನು ಚಿಕ್ಕ ವಯಸ್ಸಿಂದ ನನಗೆ ಮನೇಲಿ ಕಲಿಸ್ಕೊಟ್ಟಿದ್ದಿದೆ ಏನಂದರೆ, ದೇವ್ರ ವಾಕ್ಯ ಹೇಳ್ದಷ್ಟು ನಮಗೆ ವಾಕ್ಯದಲ್ಲಿ ಪವರ್ ಇರೋದ್ರಿಂದ ಅದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗುತ್ತೆ, ಆ ಬೆನಿಫಿಟ್ ನಮಗೆ ಸಿಗುತ್ತೆ. ಸೊ ನಾನೇನು ಮಾಡ್ತಿದ್ದೆ ಅಂದರೆ, ಯಾಕೊಬ್ಬ 1:5 ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ದೇವರನ್ನು ಕೇಳಿಕೊಳ್ಳಿ, ದೇವರು ಯಥೇಚ್ಛವಾಗಿ ನೀಡುವರು. ಈ ವಾಕ್ಯ ಎಲ್ಲ ನಾನು ಓದ್ತಿದ್ದೆ. ಎವ್ರಿ ಡೇ ಬೆಳಗ್ಗೆ ಓದ್ದಿರ ನಾನು ಹೋಗ್ತಿದ್ದಿಲ್ಲ. ಕೀರ್ತನೆ 91 ಹೇಳ್ತಾ ಇದ್ದೆ, ನನಗೆ ರಕ್ಷಣೆ ಬೇಕು ಅಂತ ಎಲ್ಲ ಮಾಡ್ತಿದ್ದೆ. ನನಗೆ ಈ ವಾಕ್ಯದಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. ಯಾಕಂದರೆ ನಾನು ಬೆಳಗ್ಗೆ ಡೈಲಿ ಜ್ಞಾನಕ್ಕಾಗಿ ಕೇಳ್ತಿದ್ದೆ. ನಾನು 9th ಫೇಲ್ ಆಗಿದ್ದೆ, ಬಟ್ 10th ಫಸ್ಟ್ ಕ್ಲಾಸಲ್ಲಿ, ಅದು ಸ್ಕೂಲಲ್ಲಿ ಟಾಪ್ 4 ಪಾಸ್ ಕೂಡ ಆದೆ. ಅದು ನನಗೆ ಒಳ್ಳೆ ಬೆನಿಫಿಟ್ ಆಯಿತು. ನಾನು ದೇವ್ರ ವಾಕ್ಯದಿಂದನೇ ಇದಾಯಿತು ಅಂತ ನಾನು ಬಿಲೀವ್ ಮಾಡಿದೆ. ಬಟ್ ಲೇಟರ್ ನಾನು ವಾಕ್ಯ ಓದ್ತಾ ನನಗೂ ಬೇರೆ ವಿಷಯದಲ್ಲಿ ಅರ್ಥ ಆಗಿದೆ. ಅಂದರೆ ಡೋಂಟ್ ಆಸ್ಕ್ ಫಾರ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್. ಇವಾಗ ನನಗೇನಾದರೂ ಬೇಕಿತ್ತು, ಇವಾಗ ನನಗೇನಾದ್ರು ಆಸೆ ಇತ್ತು, ಗಾಡಿ ತಗೊಳ್ಳೋ ಆಸೆ ಇತ್ತು, ಅದಕ್ಕೆ ಬಂದು ನಾನು ಪ್ರಾರ್ಥನೆ ಮಾಡಬಾರ್ದು. ಅದು ನಾನು ಏನು ಕೇಳಬೇಕಂದ್ರೆ, ನಿತ್ಯ ಜೀವಕ್ಕಾಗಿ ನಾನು ತವಕ ಪಡಬೇಕು. ಆದರೆ ಇವಾಗ ನಾನು ಕೇಳಿದ್ದು ಅದು ತಪ್ಪಾಯ್ತಾ, ಇಲ್ಲ ಅದು ಸರಿನಾ, ಇಲ್ಲ ನಾನು ಅದು ಕೇಳಿದ್ರಿಂದ ನನಗೆ ಅದು ವಾಕ್ಯದಿಂದ ನನಗೆ ಪಾಸ್ ಆಗಿಕ್ಕಾಯ್ತಾ, ಇಲ್ಲ ನಾನು ಇಮ್ಯಾಜಿನೇಷನ್, ಅದು ನಾನು ಹಂಗೆ ಅಂದ್ಕೊಂಡಿರೋದಾ, ಇದೊಂದು ಡೌಟ್ ಇತ್ತು. ಖಂಡಿತವಾಗ್ಲೂ ತಪ್ಪೇನೂ ಆಗಿಲ್ಲ. ಹಾಗೇನೆ ಎಲ್ಲರೂ ಕೂಡ ಬೆಳೆದು ಬರೋದು ಕೂಡ. ಒಂದು ಮನೆಯಲ್ಲಿ ಒಂದು ತಂದೆ ಮತ್ತು ಮಗನ ಸಂಬಂಧಕ್ಕೆ ನಾವು ಕಂಪೇರ್ ಮಾಡುವಾಗ, ಪ್ರಾರಂಭದಲ್ಲಿ ಚಿಕ್ಕ ಮಗುವಾಗಿದ್ದಾಗ ಚಿಕ್ಕ ಮಕ್ಕಳು ಅಪ್ಪ ಅಮ್ಮನ ಹತ್ರ ಅವ್ರಿಗೇನೇನು ಇಷ್ಟನೋ ಅದೆಲ್ಲದೂ ಕೇಳಲಿಕ್ಕೆ ಹೋಗ್ತಾರೆ. ಅವ್ರಿಗೇನೇನು ಲೈಕ್ ಆಗುತ್ತೋ ಅದನ್ನು ಕೇಳ್ತಾರೆ. ಅಪ್ಪ ಅಮ್ಮ ಕೊಡ್ತಾರೆ, ಕೆಲವೊಮ್ಮೆ ಕೆಲವೊಂದು ಕೊಡೋದಿಲ್ಲ. ಆದರೆ ಒಂದು ಮೆಚುರಿಟಿ ಬಂದ ಮೇಲೆ, ಒಂದು ಯೌವನ ಪ್ರಾಯಕ್ಕೆಲ್ಲ ಬಂದ ಮೇಲೆ ಇಷ್ಟ ಬಂದಿದ್ದೆಲ್ಲ ಕೇಳೋದಿಲ್ಲ, ಥಿಂಕ್ ಮಾಡಿ ಕೇಳ್ತಾರೆ. ನಾನು ಕೇಳೋವಂಥದ್ದು ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟ ಆಗುತ್ತಾ, ಅವ್ರು ಅಗ್ರಿ ಮಾಡ್ತಾರಾ, ಅವ್ರು ಒಪ್ಕೊಳ್ತಾರಾ ಅಂತ ನಾವೊಂದು ಕ್ಯಾಲ್ಕುಲೇಷನ್ ಮಾಡಿ ಅದಾದಮೇಲೆ ನಾವು ಕೇಳ್ತೀವಿ. ಆಗ ಅವ್ರು ಅದನ್ನು ಕೊಡ್ತಾರೆ. ಯಾಕೆಂದರೆ ನಾವೊಂದು ಕ್ಯಾಲ್ಕುಲೇಷನ್ ಮಾಡಿನೇ ಕೇಳಿರ್ತೀವಿ. ಅಲ್ಲಿ ನಮ್ಮ ಇಷ್ಟ ಮಾತ್ರ ಅಲ್ಲ, ಅವರಿಷ್ಟನೂ ನೋಡಿ ಕೇಳ್ತೀವಿ. ಪ್ರಾರಂಭದಲ್ಲಿ ಯಾಕೆ ಅದು ಆಗ್ತಾ ಇಲ್ಲ ಅಂದರೆ, ನಮ್ಮ ಮಕ್ಕಳಾಗಿರೋದ್ರಿಂದ, ಇನ್ನೂ ಚಿಕ್ಕ ಒಂದು ಬಾಲ್ಯಾವಸ್ಥೆಯಲ್ಲಿ ಇರೋದರಿಂದ. ಅದೇ ರೀತಿಯಲ್ಲಿ ಸ್ಪಿರಿಚುವಲಿ ನಾವು ಮೆಚ್ಯೂರ್ಡ್ ಆಗದೇ ಇದ್ದರೆ, ಆಧ್ಯಾತ್ಮಿಕವಾಗಿ ಮೆಚ್ಯೂರ್ಡ್ ಆಗದೇ ಇದ್ದರೆ, ನಾವಿನ್ನೂ ಕೂಡ ಶರೀರಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳನ್ನು ದೇವರ ಹತ್ರ ಕೇಳ್ತಾ ಇರ್ತೀವಿ. ಅಲ್ಲಿ ನಾವು ದೇವರಿಗಿದು ಇಷ್ಟಾನ ಅಂತ ಥಿಂಕ್ ಮಾಡೋದಿಲ್ಲ. ನನಗೆ ಬೇಕು, ಅದರಿಂದ ನಾನು ಕೇಳ್ತೀನಿ, ದಿಸ್ ಇಸ್ ಮೈ ನೀಡ್, ಸೊ ಐ ಆಮ್ ಆಸ್ಕಿಂಗ್. ಆದರೆ ಯಾವಾಗ ನಾವು ಸ್ಪಿರಿಚುವಲಿ ಒಂದು ಮೆಚುರಿಟಿಗೆ ಬರ್ತೀವೋ, ಪ್ರೌಢಾವಸ್ಥೆಗೆ ಬರ್ತೀವೋ, ಈ ಒಂದು ಬಾಲ್ಯಾವಸ್ಥೆಯಿಂದ, ಆಗ ದೇವರ ಇಚ್ಛೆ ಏನು ಅನ್ನೋದನ್ನು ತಿಳ್ಕೊಂಡು, ಬೇಸ್ಡ್ ಆನ್ ದ್ಯಾಟ್ ವಿ ವಿಲ್ ಆಸ್ಕ್ ದ ಪೆಟಿಷನ್ಸ್. ನಮ್ಮ ಅಗತ್ಯವನ್ನು ನಾವು ಕೇಳ್ತೀವಿ. ಈ ಎಲ್ಲದೂ ಕೇಳೋದಿಲ್ಲ, ದೇವರಿಗೆ ಇಷ್ಟನ ಅಂತ ಥಿಂಕ್ ಮಾಡಿ ದೇವರಿಗೆ ಇಷ್ಟ ಆಗುವಂಥದ್ದನ್ನು ನಾವು ಕೇಳ್ತೀವಿ. ಆದರೆ ಈ ಒಂದು ಎಷ್ಟೋ ಜನ ಫಿಸಿಕಲಿ ದೇ ಆರ್ ಮೆಚೋರ್ಡ್, ಮೆಂಟಲಿ ದೇ ಆರ್ ಮೆಚೋರ್ಡ್. ತುಂಬ ವಯಸ್ಸಾದವರು ಇದ್ದಾರೆ. ಇಮ್ಯಾಜಿನ್ ಒಂದು 80+ ಆಗಿದೆ ಒಬ್ಬರಿಗೆ ಅಂತ ಇಟ್ಕೊಳ್ಳಿ. 80+ ಏಜ್ ಆಗಿದೆ ಅಂತ ಹೇಳಿಬಿಟ್ಟು ಅವರಿಗೆ ಸ್ಪಿರಿಚುವಲ್ ಮೆಚುರಿಟಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿಜವಾಗ್ಲೂ ಒಂದು ಸ್ಪಿರಿಚುವಲ್ ಮೆಚುರಿಟಿ ಸಿಕ್ಕಿದ್ದಿದ್ದರೆ ಅವರು ಅವರಿಷ್ಟ ಪ್ರಕಾರ ಪ್ರಾರ್ಥನೆ ಮಾಡ್ತಾ, ವಾಕ್ಯ ಹೇಳ್ತಾ ಅದನ್ನು ಪಡ್ಕೊಳ್ಳಿಕ್ಕೆ ಆಸೆ ಪಡೋದಿಲ್ಲ. ದೇವರಿಚ್ಛೆ ಪ್ರಕಾರ ಪಡ್ಕೊಳ್ಳಿಕ್ಕೆ, ಬದುಕಲಿಕ್ಕೆ ನಾವು ಆಸೆ ಪಡ್ತೀವಿ. ಅಷ್ಟು ಹೇಳ್ಬೋದು. ತಪ್ಪೇನೂ ಇಲ್ಲ. ಇಟ್ಸ್ ನಾಟ್ ರಾಂಗ್. ದಟ್ ಶೋಸ್ ದಟ್ ಇಮ್ಮೆಚುರಿಟಿ. ದೇವರು ಬಯಸೋದು ನಾವೆಲ್ಲರೂ ಬೇಬಿಗಳಾಗಿರಬೇಕು ಅಂತ ಅಲ್ಲ, ಮೆಚೋರ್ಡ್ ಚಿಲ್ಡ್ರನ್ ಆಫ್ ಗಾಡ್. ಯಾಕೆಂದರೆ ಯಾವುದೇ ತಂದೆ ತಾಯಿ ಕೂಡ ಯಾವಾಗಲೂ ಅಮ್ಮ ನನಗೆ ಹಾಲು ಕೊಡು, ಚಾಕ್ಲೇಟ್ ಕೊಡು, ಬಿಸ್ಕೆಟ್ ಕೊಡು ಅಂತ ಕೇಳ್ಕೊಳ್ತಾ ಇರೋದನ್ನು ಇಷ್ಟಪಡೋದಿಲ್ಲ. ಒಂದು ಮೆಚುರಿಟಿಗೆ ಬರಬೇಕು.
ಅದೇ ರೀತಿ ದೇವರು ಕೂಡ ಬಯಸ್ತಾರೆ ನಾವು ಕೂಡ ಬೇಬಿ ಸಿಟ್ಟಿಂಗಿಂದ ಮೇಲೆ ಬರಬೇಕು ಅಂತ. ಇಸ್ ಇಟ್ ಕ್ಲಿಯರ್?